ಕಠೋರವಾಗಿದ್ದ ನನ್ನ ಮನಸ್ಸನ್ನ, ಸೋಲನ್ನೇ ನೋಡದ ಹೃದಯವನ್ನ ಒಂದೇ ಒಂದು ಕ್ಷಣದಲ್ಲಿ ಇವಳ ಸ್ಪರ್ಶದಿಂದ ಮೋಹಗೊಳಿಸಿ ನನ್ನ ಮನಸ್ಸನ್ನ ಪ್ರೀತಿಯನ್ನು ಮಧುರ ಭಾವನೆ ಹುಟ್ಟೋ ಹಾಗೆ ಮಾಡಿದಳೆ ಈ ದೇವತೆ. ಆ ಬ್ರಹ್ಮ ನನಗೋಸ್ಕರನೇ ಇವಳನ್ನ ಸೃಷ್ಟಿ ಮಾಡಿದಾನೆ. ಎಲ್ಲಿದ್ದಾಳೆ? ಎಲ್ಲಿದ್ದಾಳೋ ನನ್ನ ದೇವತೆ? ನಾಗಮಂಡಲದಲ್ಲಿದ್ದಾಳೆ ದಿಗಂಬರ. ಹಾಗಿದ್ರೆ ನಾಗಮಂಡಲದಲ್ಲೇ ಈ ದಿಗಂಬರನ ಮದುವೆ ನಡೆಯುತ್ತೆ. ಏನ್ ದಿಗಂಬರ ನೀನ್ ಹೇಳ್ತಾ ಇರೋದು? ಇದಕ್ಕಿದ್ದಾಗೆ ಯಾಕೀ ತರ? ಯಾಕ 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 ಅವಳು ನೆನ್ಸ್ಕೊಂಡು ಒಂದೊಂದು ಕ್ಷಣನೂ ಒಂದೊಂದು ಯುಗ ಕಾಡ್ತಾ ಇದೆ. ಇನ್ನಿ ದಿಗಂಬರ ತಡ್ಕೊಳಕ್ಕಾಗಲ್ಲ. ಅದಕ್ಕೆ ಅಲ್ವಾ ಮದ್ವೆ ಮಾಡ್ಕೊಳ್ಳೋದಕ್ಕೆ ಅಲಂಕಾರ ಮಾಡ್ಕೊಂಡಿರೋದು. ನೀನ್ ಅನ್ಕೊಂಡಿರೋ ಹಾಗೆ ನಡೆಯೋದಕ್ಕೆ ಪುಣ್ಯ ಏನು ಸಾಮಾನ್ಯದವಳಲ್ಲ, ವಿಶೇಷವಾದ ಕಾರಣ ಕೊಟ್ಟಿರೋಳು. ನನಗೆ ಯಾಕೋ ನೀನ್ ಮಾಡ್ತಿರೋದು ವ್ಯರ್ಥ ಪ್ರಯತ್ನ. ನೀನ್ ಅನ್ಕೊಂಡಿರೋದು ನಡೆಯಲ್ಲ ಅನ್ಸತ್ತೆ. ನಾನ್ ಅನ್ಕೊಂಡಿದ್ ನಡೆಯೋದಿಲ್ವಾ? ಹುಚ್ಚು ಪಿಂಜಾರಿ. ನಾನ್ ಅನ್ಕೊಂಡಿದ್ದು ನಡೆದಿಲ್ಲ ಅಂತಂದ್ರೆ ಬೀಸೋ ಗಾಳಿ, ತಿರುಗೋ ಭೂಮಿ, ಬೀಳೋ ಮಳೆ ಎಲ್ಲಾನು ನಿಲ್ಲಿಸ್ಬಿಡ್ತೀನಿ. ಈ ಭೂಮಿ ಮೇಲಿರೋ ಎಲ್ಲ ಜೀವ ಜಂತುಗಳನ್ನ ಕಲ್ಲಾಗಿ ಬದಲಾಯಿಸ್ಬಿಡ್ತೀನಿ. ಬಲವಂತವಾಗಿ ನೀನವಳನ್ನ ಮದ್ವೆ ಮಾಡ್ಕೊಳ್ಳೋ ಬದಲು ಅವಳ ಮನ್ಸ್ ಗೆದ್ದು ನೀನವಳನ್ನ ಮದ್ವೆ ಆಗೋದು ಒಳ್ಳೇದಲ್ವಾ? ಹುಚ್ಚು ಗಂಗಾ, ನನ್ನ ಶಕ್ತಿ ಬಗ್ಗೆ ನೀವು ಅನುಮಾನ ಪಡ್ತಾ ಇದ್ದೀರಾ. ಅವಳ ಮನ್ಸನ್ನ ನನ್ನ ಮಾಯದಿಂದ ಕರಗಿಸಿ, ಅನಿರುದ್ಧ ಮೇಲೆ ಪ್ರೀತಿ ಇದ್ರೆ ಅದನ್ನು ಕೂಡ ಕರಗಿಸಿ ನನ್ ಮೇಲೆ ಪ್ರೀತಿ ಹುಟ್ಟೋ ಹಾಗೆ ನನ್ನ ಅವಳೆ ಬಂದು ಮದ್ವೆ ಮಾಡ್ಕೊಳ್ಳೋ ತರ ಮಾಡ್ತೀನಿ. ಆ ನಂತರ ಬೇಸಕ್ಕಾಗ್ದಿರೋಂಥ ಕೋಟೆಯನ್ನ ನನ್ನ ಶಕ್ತಿಯಿಂದ ನಿರ್ಮಿಸಿ ಆ ಕೋಟೆಗಳನ್ನ ಯುವರಾಣಿಯಾಗಿ ಮಾಡ್ಕೋತೀನಿ. ನಿಲ್ಲು ದಿಗಂಬರ, ಇದೊಂದ್ಸಲಿನಾದ್ರೂ ನನ್ನ ಮಾತು ಕೇಳು. ನೀನು ಆತರ ಪಡೋದು ಒಳ್ಳೇದಲ್ಲ. ಮೊದಲು ನಾನು ಹೋಗಿ ಅಲ್ಲಿ ಪರಿಸ್ಥಿತಿ ಏನು ಅಂತ ನೋಡ್ಕೊಂಬರ್ತೀನಿ. ಹಲೋ, ನಿನ್ ಜೊತೆ ಆಟ ಆಡ್ಬೇಕು ಅಂತ ಎಷ್ಟು ದಿನದಿಂದ ಕಾಯ್ತಿದ್ದೆ. ಆ ಅವಕಾಶ ಇವತ್ ಸಿಗ್ತಾ ಇದೆ. ಈ ರಂಗೋಲಿ ಸ್ಪರ್ಧೆಲ್ ಗೆದ್ದು ಆ ಅಮ್ಮವ್ರ ಬಳೆಗಳನ್ನ ನನ್ನ ಭಾವನ್ ಕೈಲಿ ನನ್ನ ಕೈಗೆ ಹಾಕಿಸ್ಕೋತೀನಿ. ಅದನ್ನ ನೋಡಿ ನೀನು ಉರ್ಕೋಬೇಕು. ನೀನು ಉರ್ಕೊಳ್ಳೋದನ್ನ ನೋಡಿ ನಾನು ಖುಷಿ ಪಡ್ಬೇಕು. ಪಕ್ಕದಲ್ಲಿರೋರ್ ಮೇಲೆ ಕೋಪಿಸ್ಕೊಂಡು ಪಂದ್ಯ ಅನ್ಕೊಂಡ್ ಗೆಲ್ಬೇಕು ಅನ್ಕೊಂಡ್ರೆ ಗೆಲ್ಲಕ್ಕಾಗಲ್ಲ. ನಮ್ಮಲ್ಲಿ ಒಳ್ಳೆತನ ಇರ್ಬೇಕು. ಅದನ್ನು ಮೀರಿ ಆ ತಾಯಿ ಆಶೀರ್ವಾದ ಇರಬೇಕು. ನೋಡೋಣ ಯಾರಿಗೆ ಅನಿರುದ್ಧ ಬಳೆ ತೊಡಿಸ್ತಾನೋ, ಯಾರು ಅಳ್ತಾರೋ ಅಂತ. ಇನ್ನು ಎಷ್ಟೊತ್ತು ಅಂತ ಕಾಯ್ಬೇಕು? ನನ್ ಪ್ರಿಯತಮೆನ ನೋಡೋದಕ್ಕೆ, ಮದ್ವೆ ಆಗೋದಕ್ಕೆ ಇವರು ಹುಚ್ಚು ಚನ್ಮಾನಗಳಿಂದ ನನ್ನ ಸಹನೆನ ಪರೀಕ್ಷೆ ಮಾಡ್ತಾ ಇದ್ದಾರೆ. ಆ ಗಂಗಾ ಹೇಳ್ದಾಗೆ ನನ್ನನ್ನು ಯಾರಾದ್ರೂ ತಡೆಯೋದಕ್ಕೆ ನೋಡ್ತಾ ಇದ್ದಾರಾ? ಯಾರು?
ಎಷ್ಟ್ ಚೆನ್ನಾಗಿದ್ದಾನೆ ಕಣೆ, ಒಳ್ಳೆ ಹ್ಯಾಂಡ್ಸಮ್ ಆಗಿ ಹೀರೋ ತರ ಇದ್ದಾನೆ. ಈ ಸ್ಪರ್ಧೆಯಲ್ಲಿ ನಾನೇ ಗೆದ್ರೆ ಅಮ್ನೋರ್ ಬಳೆಗಳನ್ನ ಅವನ್ ಕೈಯಿಂದ ಹಾಕಿಸ್ಕೊಳ್ತೀನಿ. ನನಗೇನ್ ಪ್ರೆಸಿಡೆಂಟ್ ಬೇಕು ಅಂತ ಕೇಳ್ಕೊತೀನಾ? ನನಗೂ ಕೂಡ ಅವನೇ ಬೇಕು. ಇನ್ನು ಒಂದೇ ಒಂದು ನಿಮಿಷ ಇದೆ. ಗೆಲ್ಲೋರು ಹರಿನಗರದವರ ಇಲ್ಲ ನಾಗಮಂಡಲದವರ? ಕಷ್ಟಪಟ್ಟು ರಂಗೋಲಿ ಹಾಕಿದ್ಲು. ಏನಮ್ಮ ನಿಮ್ಮ ಕಣ್ ಕಾಣಿಸ್ತಾ ಇಲ್ವಾ? ನೋಡಿ, ನಿಮ್ಮಿಂದ ಪೂರ್ತಿ ಆಗಿರೋ ರಂಗೋಲಿ ಹೇಗ್ ಹಾಳಾಯ್ತು. ಕ್ಷಮ್ಸಮ್ಮ, ಬೇಕು ಅಂತ ಮಾಡ್ಲಿಲ್ಲ. ಅಯ್ಯೋ, ತುಂಬಾ ಕಷ್ಟಪಟ್ಟು ಹಾಕಿದ ರಂಗೋಲಿ ನಾವು ನೋಡೋ ಮುಂಚೆನೆ ಹಾಳಾಗೋಯ್ತು. ಅಮ್ಮ ಪುಣ್ಯ, ನೀನ್ ರಂಗೋಲಿನ ಪರಿಗಣಿಸಕ್ಕಾಗಲ್ಲಮ್ಮ. ಅದು ಹಾಗಲ್ಲ ಅಪ್ಪ, ಎಷ್ಟು ಕಷ್ಟಪಟ್ಟಿಟ್ಟಿದ್ ರಂಗೋಲಿ ಯಾರೋ ಮಾಡಿದ ತಪ್ಪಿಗೆ ಹಾಳಾಗೋಯ್ತು. ನನಗೆ ಇವ್ರಿಗೆಲ್ಲ ಕೊಟ್ಟಿರೋದ್ರಲ್ಲಿ ಅರ್ಧ ಸಮಯ ಕೊಡಿ ಸಾಕು, ಮತ್ತೆ ಹಾಕ್ಬಿಡ್ತೀನಿ. ಅದಾಗಲ್ಲಮ್ಮ. ಗೊತ್ತಿದೆ ಅಲ್ವಾ ಅಪ್ಪ, ಪ್ರತಿ ಸಲನೂ ರಂಗೋಲಿ ಸ್ಪರ್ಧೆನಲ್ಲಿ ಗೆಲ್ಲೋದು ನಾನೇ ಅಲ್ವಾ. ಆ ಅಮ್ಮನವ್ರ ಬಳೆಗಳನ್ನ ಗೆದ್ದು ಆ ತಾಯಿಯ ಆಶೀರ್ವಾದನ ಪಡ್ಕೊಂಡ್ರೆ ಸತ್ತೋಗಿರೋ ನನ್ನ ತಾಯಿಯ ಆಶೀರ್ವಾದನ ಪಡ್ಕೊಂಡ್ ಹಾಗೆ ಅನ್ಕೊಂಡಿರ್ತೀನಿ. ಆದ್ರೆ ಮೊದಲನೇ ಸಲ ಹೀಗಾಗಿದೆ. ಏಯ್, ನಿಲ್ಲಿಸ್ತೀಯ ನಿನ್ ಮೋಸದಾಟನ? ಅಷ್ಟಕ್ಕೂ ಈ ರಂಗೋಲಿ ಸ್ಪರ್ಧೆಲಿ ನೀನೇ ಗೆಲ್ಬೇಕು ಅಂತ ರೂಲ್ ಇದ್ಯಾ? ಪ್ರತಿ ವರ್ಷ ನಿನ್ನ ಅದೃಷ್ಟ ಚೆನ್ನಾಗಿತ್ತು, ಯಾರೂ ಪೈಪೋಟಿ ಕೊಡಕ್ಕಿಲ್ದೆ ನೀನ್ ಗೆಲ್ತಾ ಇದ್ದೆ. ಈಗ 2 ಊರುಗಳು ಸೇರ್ಕೊಂಡಿದೆ. ಏನೇ ನೀನು, ಈ ಊರಿಗೆ ನೀನ್ ರಾಣಿ ಅನ್ನೋ ಥರ ಮತ್ತೆ ರಂಗೋಲಿ ಹಾಕ್ತೀನಿ ಅಂತಿದ್ಯಲ್ಲ? ಪರ್ಣಿಕಾ, ಅವಳೇನು ಬೇಕು ಅಂತ ಮಾಡಿಲ್ಲ ಅಲ್ವಾ? ರಂಗೋಲಿ ಹಾಳಾಯ್ತು, ಅದ್ರಲ್ಲಿ ಅವಳು ತಪ್ಪೇನಿದೆ? ಅದೇನ್ ಭಾವ ನೀನ್ ಹಾಗಂತಿದ್ಯಲ್ಲ? ಸ್ಪರ್ಧೆ ಅಂದ್ರೆ ಸ್ಪರ್ಧೆ ಅಷ್ಟೇ. ಯಾರ್ ರಂಗೋಲಿ ಚೆನ್ನಾಗಿದ್ಯೋ ಅವ್ರಿಗೆ ಅಮ್ಮವ್ರ ಬಳೆಗಳು ಸೇರ್ಬೇಕು. ನನಗ್ ಸಿಗ್ಬೇಕು ಅಂತ ನಾನೇನ್ ಮಾತಾಡ್ತಿಲ್ವಲ್ಲ? ಹೌದು, ಪರ್ಣಿಕಾ ಅಂತಿರೋದೇ ಕರೆಕ್ಟು. ಯಾರ್ ರಂಗೋಲಿ ಚೆನ್ನಾಗಿದ್ಯೋ ಅವ್ರಿಗೆ ಅಮ್ಮನವ್ರ ಬಳೆಗಳು. ಮತ್ತೊಮ್ಮೆ ಪುಣ್ಯ ರಂಗೋಲಿ ಹಾಕಕ್ಕೆ ನಾವ್ಯಾರು ಒಪ್ಕೊಳ್ಳಲ್ಲ. ಇದು ಅನ್ಯಾಯ ಅಪ್ಪ, ಇದ್ರಲ್ಲಿ ನನ್ ತಪ್ಪಿಲ್ಲ. ನನಗ್ ಶಿಕ್ಷೆ ಕೊಡ್ಬೇಡಿ. 5 ನಿಮಿಷ ಸಮಯ ಕೊಡಿ ಸಾಕು, ಮತ್ತೆ ರಂಗೋಲಿ ಇಟ್ಬಿಡ್ತೀನಿ. ನಿಮ್ಮ ಕೈ ಮುಗಿತೀನಪ್ಪ. ಚೌಡಮ್ಮನ್ ಬಳೆಗಳು, ಆ ತಾಯಿ ಸೀರೆ ಎಲ್ಲಾನು ಅನಿರುದ್ಧ ಕೈಗಳಿಂದ ನಾನೇ ತಗೋಬೇಕು. ಏಯ್, ನಿಲ್ಸೆ ನಿನ್ ನಾಟಕನ.
ಯಾವ ಜನ್ಮದಲ್ಲಿ ಏನ್ ಪಾಪ ಮಾಡಿದ್ಯೋ ಅದ್ ನಿನಗೆ ಈಗ ಸಿಗ್ತಾ ಇದೆ. ತೊಂದ್ರೆ ಇಲ್ಲ. ಪ್ರೆಸಿಡೆಂಟ್ ಅವ್ರೆ, ಯಾರ್ ಗೆದ್ರು ಅಂತ ನೀವ್ ಹೇಳಿ. ಅಂದ್ರೆ ಪುಣ್ಯ ಈ ಆಟದಿಂದ ಹೊರಗ್ ಬಿದ್ದಂಗ? ಹೊರಗ್ ಹೋದಾಗೆ ಹಾಳಾಗಿರೋ ರಂಗೋಲಿ ಮತ್ತೆ ಹೇಗ್ ಸರಿ ಆಗುತ್ತೆ? ಪ್ರೆಸಿಡೆಂಟ್ ಅವರೇ, ಇವಾಗ ಈ ಸಮಸ್ಯೆಗೆ ಪರಿಹಾರ ಏನು? ನೋಡು ಅನಿರುದ್ಧ್, ನಮ್ಮ ಹಣೆಯಲ್ಲಿ ಏನ್ ಬರ್ದಿರುತ್ತೋ ಹಾಗೆ ನಡೆಯುತ್ತೆ. ಅದೇ ಪುಣ್ಯ ಹಣೆ ಬರಹ ಚೆನ್ನಾಗಿದ್ದಿದ್ರೆ, ಪುಣ್ಯ ಗೆಲ್ಬೇಕು ಅಂತಿದ್ದಿದ್ರೆ ಅವಳೇ ಗೆಲ್ತಿದ್ಲು. ಆದ್ರೆ ಹಾಗಾಗ್ಲಿಲ್ವಲ್ಲ. ಬದಲಾಯಿಸ್ತೀನಿ. ನೀವೆಲ್ರೂ ಅನ್ಕೊಂಡಿರೋದನ್ನ ನಾನ್ ಬದಲಾಯಿಸ್ತೀನಿ. ನೀನ್ ಅಳ್ಬೇಡ ಪುಣ್ಯ. ನೀನ್ ಅಳೋದ್ ನೋಡಕ್ಕಾಗಲ್ಲ. ನಿನ್ ಕಣ್ಣಲ್ಲಿ ಸಂತೋಷ ನೋಡೋದಕ್ ಮಾತ್ರನೇ ಈ ದಿಗಂಬರ ಇರೋದು. ಈ ದಿಗಂಬರ ಇರೋವರೆಗೂ ನನ್ನ ಪುಣ್ಯನ್ ಕಣ್ಣಲ್ಲಿ ನೀರ್ ಬರೋದಕ್ಕೆ ನಾನು ಬಿಡೋದೇ ಇಲ್ಲ. ನನ್ನ ಪುಣ್ಯಂಗೋಸ್ಕರ ರಂಗೋಲಿನ ಬದಲಾಯಿಸೋದಲ್ಲ, ಅವಶ್ಯಕತೆ ಬಂದ್ರೆ ಸೃಷ್ಟಿಗೆ ಪ್ರತಿ ಸೃಷ್ಟಿಯನ್ನ ಸೃಷ್ಟಿ ಮಾಡ್ತೀನಿ. ನೋಡ್ದ್ಯಾ ಪುಣ್ಯ, ನಿನ್ ಕೂಗನ್ನ ಆ ತಾಯಿ ಕೇಳಿಸ್ಕೊಂಡ್ಲು ಅನ್ಸುತ್ತೆ. ಅದಕ್ಕೆ ರಂಗೋಲಿ ಮುಂಚೆ ಹೇಗಿತ್ತೋ ಮತ್ತೆ ಹಾಗೆ ಆಗಿದೆ. ಪ್ರೆಸಿಡೆಂಟ್ ಅವರೇ, ಇವಾಗ ವಿನ್ನರ್ ಯಾರು ಅಂತ ನೀವೇ ಹೇಳಿ. ರಂಗೋಲಿನೆಲ್ಲ ಪರಿಶೀಲಿಸಿದ್ಮೇಲೆ ಪುಣ್ಯ ಹಾಕಿರೋ ರಂಗೋಲಿಗಿಂತ ಪರ್ಣಿಕಾ ರಂಗೋಲಿ ನೋಡು ಅನಿರುದ್ಧ್, ನಮ್ಮೂರಿಗೆ ಗೌರವ ಅತಿಥಿಯಾಗಿ ಬಂದಿದ್ಯಾ. ನೀನೇ ಬಹುಮಾನ ಕೊಡ್ಬೇಕಾಗಿರೋದ್ರಿಂದ ನೀನೇ ವಿಜೇತರನ್ನ ಘೋಷಣೆ ಮಾಡು. ಹಲೋ, 2 minutes. ಅಂದ್ರೆ ಗಿಂದ್ರೆ ಏನೂ ಇಲ್ಲ, ಪುಣ್ಯನೇ ವಿನ್ನರ್. ಆ ದೇವ್ರು ಮೇಲಿಂದ ಪ್ರತಿಯೊಂದನ್ನು ನೋಡ್ತಾನೆ ಇರ್ತಾನೆ. ಕೆಟ್ಟದಕ್ಕೆ ಮೊದಲು ಗೆದ್ದ ಹಾಗೆ ಅನ್ಸತ್ತೆ, ಆದ್ರೆ ಅಂತಿಮ ವಿಜಯ ಮಾತ್ರ ಒಳ್ಳೇದಕ್ಕೇನೆ. ರಾತ್ರಿ ಇನ್ನೂ ಇದೆ, ಚಿಂತೆ ಮಾಡಬೇಡ.
ಪಂಚಭೂತಗಳ ಅಧಿಪತಿ, ಲೋಕಾಧಿಪತಿ ದಿಗಂಬರನ ಆಗಮನ. ದಿಗಂಬರನ ಪುಣ್ಯ, ಅರಳಿದ ಹೂಗಳ ಮಾಲೆ, ರಂಗೋಲಿ ಮತ್ತೆ ಬಂದಿದೆ. ಅಮ್ನೋರ್ ಬಳೆಗಳು ಮತ್ತೆ ಸಿಕ್ತು ಅಂತ ಖುಷಿಯಿಂದ ತೇಲಾಡ್ತಿರುವಾಗ ಆ ಖುಷಿಗೆ ಕಾರಣವಾದ ಈ ದಿಗಂಬರನ ಮರ್ತು ಹೋಗ್ಬಿಟ್ಯಾ? ಪುಣ್ಯ, ಏನ್ ಮಾತಾಡ್ತಿದ್ಯಾ? ಅಷ್ಟಕ್ಕೂ ನೀನ್ ಯಾಕೆ ಇಲ್ಲಿಗೆ ಬಂದೆ? ಹೇಯ್, ನಿಜವಾಗ್ಲೂ ನೀನು ಮನುಷ್ಯನ ರಾಕ್ಷಸನ? ನಾಗಮಣಿ ಇಲ್ದೆ ಇಲ್ಲಿ ಇಷ್ಟೊಂದು ಜನ ಸಾಯ್ತಿದ್ರೆ ಅದನ್ನ ತಗೊಂಡು ಹೋಗಿ ನಿನ್ನ ಹತ್ರ ಇಟ್ಕೊಂಡಿದ್ಯಾ? ನಿನಗೆ ಪ್ರಾಣದ ಬೆಲೆನೇ ಗೊತ್ತಿಲ್ಲ. ನಿನ್ ಮನುಷ್ಯನೇನಾ? ಯಾರೀ ಚಿಕ್ಕ ಹುಡುಗ ಹಾಲ್ ಕುಡಿಯೋ ಹಸ್ಗೂಸಿನ ತರ ಇದ್ದಾನೆ? ನೀನ್ ಅನ್ಕೊಂಡಿರೋ ಹಾಗೆ ನಾನ್ ಮನುಷ್ಯನೂ ಅಲ್ಲ, ರಾಕ್ಷಸನೂ ಅಲ್ಲ, ಸೃಷ್ಟಿಕರ್ತ ನಾನು. ಆದ್ರೂ ನಿನ್ ಜೊತೆ ನಾನು ಮಾತಾಡೋದು ವ್ಯರ್ಥ. ನಾನು ಮಾತಾಡ್ಬೇಕು ಅಂತಿರೋದು, ನೋಡ್ಬೇಕು ಅಂತಿರೋದು, ಪ್ರೀತಿ ಮಾಡಿ ಮದುವೆ ಮಾಡ್ಕೋಬೇಕು ಅಂತಿರೋದು ನನ್ನ ಪುಣ್ಯನ್ನ. ದಾರಿ ಬಿಡೋ. ಹೇಯ್, ನಿನ್ ಬೆದರಿಕೆಗೆ ಭಯ ಪಡೋರು ಇಲ್ಲಿ ಯಾರೂ ಇಲ್ಲ. ಹೇಯ್, ಈಗಾಗ್ಲೇ ನಾಗಮಣಿನ ಕತ್ಕೊಂಡು ಹೋಗಿ ತಪ್ಪು ಮಾಡಿದ್ಯಾ. ಇನ್ನೊಂದ್ಸಲ ಪುಣ್ಯನ್ ತಂಟೆಗೆ ಬಂದ್ರೆ ನಾನ್ ಸುಮ್ಮನೆ ಇರಲ್ಲ, ಸಾಯಿಸ್ಬಿಡ್ತೀನಿ. ನಿನ್ಗೋಸ್ಕರ ಈ ಚಿಕ್ಕ ಮಕ್ಕಳು ಮಾತನ್ನೆಲ್ಲ ಕೇಳಬೇಕಾಗಿದೆ. ನಿನ್ ಮುಂದೆ ಹಿಂಸೆ ಮಾಡೋದಕ್ಕಿಷ್ಟ ಇಲ್ದೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಮಾಡಬಾರ್ದು ಅಂತ. ಇಲ್ಲ ಅಂದ್ರೆ ಇವನ್ನ ಇಲ್ಲೇ ಇನ್ ಸಮಯ ವ್ಯರ್ಥ ಮಾಡಲ್ಲ. ನನ್ನನ್ನು ಪ್ರೀತಿಸ್ತೀಯೋ ಇಲ್ವೋ? ಮದ್ವೆ ಆಗ್ತೀಯೋ ಇಲ್ವೋ? ಹೇಯ್, ನಿಂಗೇನ್ ತಲೆ ಕೆಟ್ಟಿದ್ಯಾ? ನಿನ್ ಮಾಯೆ ಮಂತ್ರ ತಂತ್ರನೆಲ್ಲ ನಿಮ್ ಊರಲ್ಲಿ ಇಟ್ಕೋ. ಇಲ್ಲಿ ಯಾರ ಮೇಲಾದ್ರೂ ಮರ್ಯಾದೆ ಇಲ್ದೆ ಮಾತಾಡಿದ್ರೆ ಪರಿಣಾಮ ನೆಟ್ಟಗಿರಲ್ಲ. ಗಂಗಾ, ಗಂಗಾ, ಕೇಳಿಸ್ಕೊಂಡ್ಯಾ? ಪರಿಣಾಮ ನೆಟ್ಕಿರಲ್ವಂತೆ. ನಾನು ಮನುಷ್ಯನೇ ಅಲ್ವಂತೆ. ನನಗೆ ಮನುಷ್ಯತ್ವನೇ ಇಲ್ವಂತೆ. ಮರ್ಯಾದೆಯಿಂದ ಇರ್ಬೇಕಂತೆ. ನಾನು ಮನುಷ್ಯನೇ ಅಲ್ವಂತೆ.